ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕಳೆದು ಹೋದ ದಿನ ವರ್ಷ ಮತ್ತೆ ಬರಲ್ಲ. ಟೈಮ್ ಈಸ್ ಮನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕಳ್ಕೊಂಡಂತ ದಿನ ಇದೆಯಲ್ಲ ಅದು ಮತ್ತೆ ಬರಲ್ಲ. ಕಳೆದು ಹೋದ ದಿನ, ಕಳೆದು ಹೋದ ವರ್ಷ, ಕಳೆದು ಹೋದ ವಾರ, ಕಳೆದು ಹೋದ ತಿಂಗಳು ಮತ್ತೆ ಬರಲ್ಲ. 2026 ಅಂದ್ರೆ 2026. 2027 ಬಂದ್ಮೇಲೆ ಅಯ್ಯೋ 26 ಅಂತ ಅನ್ನಕ್ಕಾಗಲ್ಲ. ಅದಕ್ಕೆ ಟೈಮ್ ಈಸ್ ಮನಿ. ಟೈಮನ್ನ ರೆಸ್ಪೆಕ್ಟ್ ಮಾಡಿ. ಯಾರು ಸೋಂಬೇರಿಗಳಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಉದ್ಧಾರ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಟೈಮನ್ನ ಯಾರು ರೆಸ್ಪೆಕ್ಟ್ ಮಾಡ್ತಾರೆ, ಟೈಮನ್ನ ಯಾರು ನಿಜವಾಗ್ಲೂ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂತಾರೆ, ಅವರು ಖಂಡಿತವಾಗ್ಲೂ ಶ್ರೀಮಂತರಾಗ್ತಾರೆ, ಖಂಡಿತವಾಗ್ಲೂ ಲೈಫಲ್ಲಿ ಮುಂದೆ ಬರ್ತಾರೆ. ಟೈಮನ್ನ ನೀವು ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಕುತ್ಕೊಂಡು ರೀಲ್ಸ್ ಅನ್ನ ಸ್ಕ್ರೋಲ್ ಮಾಡೋದು, ಕುತ್ಕೊಂಡು ಗೇಮ್ ಆಡೋದು, ಆಯ್ತಾ ಬೆಳಿಗ್ಗೆ ಆಯ್ತಾ 10 ಗಂಟೆ 11 ಗಂಟೆಗೆ ಎದ್ದೋಣೋದು. ಅಯ್ಯೋ ನಮಗೆ ಟೈಮೇ ಸಾಕಾಗ್ತಾ ಇಲ್ಲ. ನೀವು ಎಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಟೈಮ್ ಸಾಕಾಗಲ್ಲ ಅನ್ನೋರಿಗೆ ನಾನು ಹೇಳೋದಿಷ್ಟೇ, ಟೈಮ್ ಇದೆ, ಅದನ್ನ ಯೂಸ್ ಮಾಡ್ಕೊಳಕ್ ನಿಮಗೆ ಬರ್ತಾ ಇಲ್ಲ. ಗೊತ್ತಾ? ನಾವು ಕೆಲಸ ಮಾಡುವ 10 ಗಂಟೆ ಏನಿದೆ, ಆ 10 ಗಂಟೆ ಟೈಮ್ನ ನೀವು ಯಾರ್ದೋ ಒಬ್ರಿಗೆ ಕೊಡ್ತೀರಾ. ಅದೇ 10 ಗಂಟೆಲಿ ನೀವೇನಾದ್ರೂ ಓನ್ ಆಗಿ ಮಾಡ್ಬೇಕು ಅನ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಗೊತ್ತಾ? ಟೈಮ್ ಈಸ್ ಮನಿ ಅಂತ ಯಾಕೆ ಬಿಸ್ನೆಸ್ ಮ್ಯಾನ್ಗಳು ಹೇಳ್ತಾರೆ, ಅದೇ ರೀತಿ ಟೈಮ್ ಜೊತೆ ಓಡ್ತಾ ಇರುವಂತವ್ರು ಯಾಕೆ ಟೈಮನ್ನ ಯೂಸ್ ಮಾಡ್ಕೊಳ್ಳಿ ಅಂತಾರೆ ಅಂದ್ರೆ, ಟೈಮ್ ಮತ್ತೆ ಬರಲ್ಲ ಸ್ನೇಹಿತರೆ. ಹೋದ ಟೈಮ್ ಮತ್ತೆ ಬರಲ್ಲ. ಆಯ್ತಾ? ನಾನು ಈ ವಿಡಿಯೋನ ಬೆಳಿಗ್ಗೆ 9 ಗಂಟೆಲಿ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ 9:30 ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ 9:20 ಆಗಿರುತ್ತೆ ಅಂತ ಇಟ್ಕೊಳ್ಳಿ. 9:20 ಅಲ್ಲಿಗೆ ಲೆಕ್ಕ. ಓದ 9 ಗಂಟೆ ಇತ್ತಲ್ಲ, ಆ 9 ಗಂಟೆ ಬರಲ್ಲ. ಆಯ್ತಾ? ಒಂದೊಂದು ನಿಮಿಷ ಕೂಡ ಕೌಂಟೆ. ಓದ 1 ಸೆಕೆಂಡ್ ಕೂಡ ವಾಪಸ್ ಬರಲ್ಲ. ಓದ 1 ನಿಮಿಷ ಕೂಡ ವಾಪಸ್ ಬರಲ್ಲ. ಓದ 1 ಗಂಟೆ ಕೂಡ ವಾಪಸ್ ಬರಲ್ಲ. ಟೈಮನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳೋರು ಲೈಫಲ್ಲಿ ಮುಂದೆ ಬರ್ತೀರಾ. ಟೈಮಿಗೆ ವ್ಯಾಲ್ಯೂ ಮಾಡಿ. ಟೈಮನ್ನ ಟೆಕ್ಸ್ಟ್ ಮಾಡೋದ್ರಲ್ಲಿ ಮೆಸೇಜ್ ಮಾಡ್ಕೊಂಡು, ಆಯ್ತಾ, ಯಾರ ಹತ್ರ ನಾವು ಫೋನಲ್ಲಿ ಕಾಲಹರಣ ಮಾಡ್ಕೊಂಡು, ಆಯ್ತಾ, ಮೊಬೈಲಲ್ಲಿ ಏನೋ ನೋಡ್ತಾ ಟೈಮ್ ಪಾಸ್ ಮಾಡೋ, ಆಯ್ತಾ, ತುಂಬಾ ಲೇಜಿ ಪರ್ಸನ್ಸ್ಗಳಿದ್ದಾರೆ. ನಿಜವಾಗ್ಲೂ ಲೇಜಿ ಆಗಿರೋರಿಗೆ ನಾನು ಒಂದೇ ಹೇಳೋದು, ಟೈಮನ್ನ ದಯವಿಟ್ಟು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಯಾರು ಟೈಮಿಗೆ ಸರಿಯಾಗಿ ಬೆಳಿಗ್ಗೆ ಹೇಳ್ತಾರೆ, ಟೈಮಿಗೆ ಸರಿಯಾಗಿ ಟಿಫನ್ ಮಾಡ್ತಾರೆ, ಟೈಮಿಗೆ ಸರಿಯಾಗಿ ವರ್ಕಿಗೆ ಹೋಗ್ತಾರೆ, ಟೈಮಿಗೆ ಸರಿಯಾಗಿ ಲಂಚ್ ಮಾಡ್ತಾರೆ, ಟೈಮಿಗೆ ಸರಿಯಾಗಿ ಡಿನ್ನರ್ ಮಾಡ್ತಾರೆ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡ್ತಾರೆ, ಅವರ ಲೈಫ್ ಸ್ಟೈಲ್ನ ನೋಡಿ ಅವ್ರು ಹೇಗಿರ್ತಾರೆ ಅಂತ, ಎಷ್ಟು ಶಿಸ್ತಾಗಿರ್ತಾರೆ ಅಂತ. ಗೊತ್ತಾ? ಶಿಸ್ತು ತುಂಬಾ ಮುಖ್ಯ. ಇಲ್ಲ ಅಂದ್ರೆ ನಿಮಗಾಗದೇ ಇಲ್ಲ. ಯಾರು ತುಂಬಾ ಶಿಸ್ತಿನಿಂದ ಜೀವನ ನಡೆಸ್ತಾ ಇರ್ತಾರೆ, ಯಾರು ತುಂಬಾ ಆಯ್ತಾ ಒಂದು ಟೈಮ್ ಟೇಬಲ್ ಹಾಕೊಂಡು ಜೀವನ ನಡೆಸ್ತಾರೆ, ಅವರ ಲೈಫು ನಿಜವಾಗ್ಲೂ ಕೂಡ ಒಂದೇ ರೀತಿ ಹೋಗ್ತಾ ಇರುತ್ತೆ. ಎಲ್ಲೂ ಕೂಡ ಅವರು ಆ ಟೈಮ್ ವೇಸ್ಟ್ ಮಾಡೋ ಕೆಲಸ ಮಾಡಲ್ಲ. ಮನಿ ಟೈಮಿಂದನೇ ಬರೋದು. ನಾವು 10 ಗಂಟೆ ಹೋಗಿ ಆಯ್ತಾ ಆನೆಸ್ಟ್ ಆಗಿ ಎಲ್ಲಾದ್ರೂ ವರ್ಕ್ ಮಾಡಿದ್ರೇನೆ ನಮ್ಗೆ ಸಂಬಳ ಬರೋದು. ಪ್ರತಿ ಟೈಮು ಕೂಡ ವ್ಯಾಲ್ಯೂ ಇದೆ. ಆ ಟೈಮನ್ನ ನೀವು ವೇಸ್ಟ್ ಮಾಡಬೇಡಿ. ಅದು ಈಗಿನ ಯೂತ್ಸು ಮೊಬೈಲ್ ಉಜ್ಜೋದ್ರಲ್ಲೇ ಇಡೀ ದಿನ ಕಳೀತಾರೆ. ಬೆಳಿಗ್ಗೆ 12 ಗಂಟೆ ಆದ್ರೂ ಹೇಳಲ್ಲ, ರಾತ್ರಿ 1 ಗಂಟೆ ಆದ್ರೂ ಮಲ್ಗಲ್ಲ. ಆಯ್ತಾ? ಅದೇ ನೀವು ನೋಡಿ ಹಳ್ಳಿಗಳಲ್ಲಿ ಎಲ್ಲ ಹೋಗಿ ನೋಡಿ, ಬೆಳಿಗ್ಗೆ 6 ಗಂಟೆಗೆ ತೋಟ ಹೊಲಗಳಿಗೆ ಹೋಗ್ತಾರೆ. ಕೆಲಸ ಮಾಡ್ತಾ ಇರ್ತಾರೆ. ಅವರು ಆ ದಿನನ ಹೆಂಗ್ ಯೂಸ್ ಮಾಡ್ಕೊಂತಾರೆ ಗೊತ್ತಾ? ವರ್ಕ್ ಮಾಡ್ಬೇಕು. ಪ್ರತಿ ದಿನ ನೀನ್ ಎಷ್ಟು ವರ್ಕ್ ಮಾಡ್ತೀಯಾ ಅಷ್ಟು ನಿನ್ ಲೈಫಲ್ಲಿ ಏಳಿಗೆ ಬರುತ್ತೆ. ಟೈಮ್ ವೇಸ್ಟ್ ಮಾಡೋರಿದೆಯಲ್ಲ, ಆ ಟೈಮ್ ವೇಸ್ಟ್ ಮಾಡೋರಿಗೆ ಲೈಫಲ್ಲಿ ಏನೂ ಮಾಡಕ್ಕಾಗಲ್ಲ, ಏನೂ ಸಾಧನೆ ಮಾಡಕ್ಕಾಗಲ್ಲ. ದೊಡ್ಡ ನಮ್ಮ ಅಬ್ದುಲ್ ಕಲಾಂ ಅವರೇ ಹೇಳಿರೋ ರೀತಿ, ಟೈಮನ್ನ ಯೂಸ್ ಮಾಡ್ಕೊಳ್ಳಿ. ನಿಮಗಿರುವ ಸಮಯವನ್ನ ಒಳ್ಳೆ ರೀತಿ ನೀವು ಯೂಸ್ ಮಾಡ್ಕೊಂಡ್ರೆ ಲೈಫಲ್ಲಿ ಮುಂದೆ ಬರ್ತೀರ ಖಂಡಿತವಾಗ್ಲು. ನಾಳೆ ಮಾಡೋಣ, ನೀವು ನಾಳೆ ಮಾಡೋಣ ಅಂತೇಳಿ
ಒಂದು ವಾರ ಕಳೆದಿರ್ತೀರಾ. ಒಂದು ವಾರದಿಂದ ಆಗ್ಬೇಕಾದ ಕೆಲಸ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಒಂದು ವಾರದಿಂದ ಮುಂದಕ್ಕೆ ಹೋಗಿರುತ್ತೆ. ಒಂದು ವಾರ ವೇಸ್ಟ್. ಆಯ್ತಾ? ಯಾವಾಗ್ಲೂ ಹೇಳ್ತಾರೆ, ನಾಳೆ ಮಾಡೋಣ ಅನ್ಬೇಡಿ, ಇವತ್ತು ಮಾಡೋಣ ಅನ್ನಿ. ಇವತ್ತು ಮಾಡೋಣ ಅನ್ಬೇಡಿ, ಈಗ ಮಾಡೋಣ ಅನ್ನಿ. ಈಗ ಮಾಡೋಣ ಅನ್ಬೇಡಿ, ಈ ಕ್ಷಣದಲ್ಲೇ ಮಾಡ್ತೀನಿ ಅನ್ನಿ ಅಂತ. ಯಾರು ಏನೇ ಒಂದು ವಿಷಯ ಆಗ್ಲಿ ಅಂದ್ಕೊಂಡ ತಕ್ಷಣನೇ ಆ ಟೈಮಲ್ಲಿ ಮಾಡ್ತಾರೆ, ಅವ್ರ ಲೈಫಲ್ಲಿ ವಿನ್ ಆಗೇ ಆಗ್ತಾರೆ. ಆಯ್ತಾ? ಲೈಫಲ್ಲಿ ವಿನ್ ಆಗೇ ಆಗ್ತಾರೆ. ನಾನು ಮೊನ್ನೆ ಒಂದು ವಿಷಯ ನಡೆದಿದ್ದನ್ನು ನಾನು ನಿಮಗೆ ಹೇಳ್ತೀನಿ. ಗೋಲ್ಡ್ ರೇಟು ಆಯ್ತಾ 2950 ರೂಪಾಯಿ ಇತ್ತು. ನಾನು ಅವಾಗ ತಕ್ಷಣ ಮಲ್ಬಾರ್ ಶೋರೂಮಿಗೆ ಕಾಲ್ ಮಾಡಿದೆ. 12,995 ರೂಪಾಯಿ ಇದೆ ಮೇಡಮ್ ಅಂದ್ರು. ನಾನೇನ್ ಅನ್ಕೊಂಡೆ, ಹೌದಲ್ವಾ ಬಿಡಿ ನಾಳೆ ಹೋಗ್ತಾರಣ, ಇನ್ನೇನು ಇದ್ದಂಗೆ ಇರುತ್ತಲ್ಲ ಅನ್ಕೊಂಡೆ. ನಾನು ಆ ಕ್ಷಣಕ್ಕೆ ಅವ್ರು ಹೇಳಿದ ತಕ್ಷಣ ನಾನು ಎದ್ದು ಹೋಗಿದ್ರೆ, ಹೌದಲ್ವಾ ಅವ್ರು ಹೇಳಿದ್ರಲ್ಲ ಅದ ತಕ್ಷಣ ಓಕೆ ನನಗೆ ನೆಸೆಸಿಟಿ ಇದೆ ನಾನು ತಗೋಬೇಕು ಅಂತ ಹೋಗಿದ್ದಿದ್ರೆ ನನಗೆ ಹತ್ತತ್ರ 6,000-7,000 ರೂಪಾಯಿ ಉಳಿದಿರೋದು. ನಾನು ಲೇಸಿಯಾಗಿ ನಾಳೆ ಹೋಗೋಣ ಅಂತೇಳಿ ನಾಳೆ ಹೋಗಿದ್ದಕ್ಕೆ ಇವತ್ತು 12,995 ಇದ್ದಂತಹ ಗೋಲ್ಡು ಮರುದಿನ ಹೋದಾಗ ಆಯ್ತಾ 3,000 ಹತ್ತತ್ರ 400 ಚಿಲ್ಲರೆ ಆಗಿತ್ತು. 3,400 ಚಿಲ್ಲರೆ ನಾನು ಒಂದಿನ ಬಿಟ್ಟು ಹೋಗಿತ್ತು. ಅವಾಗ ನಾನು ಅಂದ್ಕೊಂಡೆ, ಹೋಗಿದ್ದೀನಿ ವಾಪಸ್ ಬರಕ್ಕಾಗಲ್ಲ, ತಗೊಂಡೇ ಬರ್ಬೇಕು. ಅವಾಗ ಅಂದ್ಕೊಂಡೆ, ನಾನು ನಿನ್ನೆ ಸೋಂಬೇರಿತನ ಮಾಡ್ದಂಗೆ ಆ ಕ್ಷಣಕ್ಕೆ ನಾನು ಹೋಗಿ ತಗೊಂಡ್ ಬಂದಿದ್ದೆ. ಹತ್ತತ್ರ ನನಗೆ 6,000 ರೂಪಾಯಿ ನನಗೆ ಉಳಿತಾಯ ಆಗಿರೋದು. ಜಸ್ಟ್ ನನ್ನ ಒಂದು ಲೇಸಿನೆಸ್ಸಿಗೆ, ನನ್ನ ಒಂದು ಸಮಯ ಪ್ರಜ್ಞೆ ಇಲ್ದಿರೋದ್ರಿಂದ, ನನಗೆ ಟೈಮ್ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ಆ ಕ್ಷಣಕ್ಕೆ ನಾನು ಆಯ್ತಪ್ಪ ಈ ಕೆಲಸ ಇವತ್ತೇ ಮಾಡೋಣ ಅಂತ ಅನ್ಕೊಂಡೆ, ನಾಳೆ ಮಾಡೋಣ ಅಂದಿದ್ರಿಂದ 6,000 ಲಾಸ್ ಆಯ್ತು. ಟೈಮ್ ಹಂಗೆ ಆ ಕ್ಷಣಕ್ಕೆ ಮಾಡ್ಬಿಡ್ಬೇಕು. ಇನ್ವೆಸ್ಟ್ಮೆಂಟ್ ಅಷ್ಟೇನೆ. ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವ ಆ ಕ್ಷಣಕ್ಕೆ ಮಾಡ್ಬಿಡ್ಬೇಕು, ಅಂದ್ಕೊಂಡ ತಕ್ಷಣ ಮಾಡ್ಬಿಡ್ಬೇಕು. ನಾಳೆ ಮಾಡೋಣ ಅಂತಂದ್ರೆ ಅದು ಮಾಡಕ್ಕಾಗಲ್ಲ. ಪ್ರತಿಯೊಂದು ಇವತ್ತು ಮಾಡ್ತೀನಿ ಅಂದ್ರೆ ಇವತ್ತು ಮಾಡ್ಬೇಕು. ಆಯ್ತಾ? ಟರ್ಮ್ ಇನ್ಶೂರೆನ್ಸ್ ಕತೆ ಹೇಳ್ತೀನಿ ನಿಮಗೆ. ಒಬ್ಬ ಪಾಪ ಅವನಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸು ಅಂತ ಹೇಳ್ತಾ ಇದ್ರಂತೆ. ಅವ್ರು ಮಾಡಿಸ್ತೀನಿ ಅಂತ ಇದ್ನಂತೆ. ಸರಿಯಾ? ಮಾಡಿಸ್ತೀನಿ ಅಂತ ಇದ್ನಂತೆ. ಆಯ್ತಾ? ಮಾಡಿಸ್ತೀನಿ ಅಂತ ಒಂದು ವಾರಕ್ಕೆ ಅವನಿಗೆ ಆಯ್ತಾ ಕರೆಂಟ್ ಶಾಕ್ ಕೊಡೋದು ಅವ್ನು ಸತ್ತೋದ. ಆಯ್ತಾ? ಆಗ ಅವ್ರ ಫ್ಯಾಮಿಲಿಯವರು ಆಯ್ತಾ ಒಂಥರ ಬೀದಿಗೆ ಬರೋ ಸ್ಥಿತಿ ಆಯ್ತು. ಆಯ್ತಾ? ಅವಾಗ ಅವನೊಬ್ಬ ಟರ್ಮ್ ಇನ್ಶೂರೆನ್ಸ್ ಮಾಡ್ಸಕ್ ಹೇಳಿದ್ನಲ್ಲ, ಅವ್ನು ಹೇಳ್ದಂತಂಗಂತ, ನಿಮ್ಮ ಹಸ್ಬೆಂಡಿಗೆ ನಾನು ಒಂದು ವಾರದಿಂದ ಹೇಳ್ತಾ ಇದ್ದೆ ಕಣಮ್ಮ, ಟರ್ಮ್ ಇನ್ಶೂರೆನ್ಸ್ ಮಾಡು. ಜಸ್ಟ್ ನೀನು ಬಂದು ಆಯ್ತಾ ಒಂದು ಬ್ಯಾಂಕಿಗೆ ಬಂದ್ಬಿಟ್ಟು ನೀನು ಬರೀ ಒಂದ್ ಕಂತು ಕಟ್ಟು, ನೀನ್ ಸಾಕು. ಒಂದ್ ಕಂತು ಕಟ್ಟಿ ನೀನು ಇದ್ ಮಾಡು. ಆಮೇಲೆ ಪ್ರತಿ ವರ್ಷ ಒಂದೊಂದ್ ಕಂತು ಕಟ್ಕೊಂಡು ಹೋಗೋದು. ನೀನು ಹೊರಗಡೆ ಕೆಲ್ಸಕ್ಕೆ ಹೋಗೋನು, ದುಡಿಯೋಕ್ ಹೋಗೋನು, ಫ್ಯಾಮಿಲಿಗೆ ಆಯ್ತಾ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಕಣಮ್ಮ. ಆಯ್ತು ಮಾಡಿಸ್ತೀನಿ. ದಿನ ಫೋನ್ ಮಾಡಿದ್ರು ಒಂದು ವಾರದಿಂದ ನಾಳೆ ಮಾಡಿಸ್ತೀನಿ ಅಂತಿದ್ದ. ಇವತ್ತು ಕರೆಂಟ್ ಹೊಡೆದು ಸತ್ತೋದ. ಅದೇ ಅವತ್ತು ನಾನು ಹೇಳಿದ ತಕ್ಷಣ ಅವ್ನು ಮಾಡಿಸಿದ್ರೆ ಇವತ್ತು ನೀವು 1 ಕೋಟಿ ಹಣ ಸಿಕ್ಕಿರೋದು. ನೋಡಿ, ಒಬ್ಬರ ಸೋಂಬೇರಿತನ, ಒಬ್ಬರ ಬೇಜವಾಬ್ದಾರಿತನ ಆಯ್ತಾ ಎಷ್ಟು ಲಾಸ್ ಮಾಡುತ್ತೆ ಅನ್ನೋದಕ್ಕೆ ಯಾರ ಲೈಫು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಏನಾದ್ರೂ ಒಂದು ಹೇಳ್ದಾಗ ಏನಾದ್ರೂ ಒಂದು ಆ ಕ್ಷಣಕ್ಕೆ ಮಾಡ್ಬಿಡ್ಬೇಕು, ಆ ಕ್ಷಣಕ್ಕೆ ಇದ್ ಮಾಡ್ಬಿಡ್ಬೇಕು. ಟೈಮನ್ನ ಆಯ್ತಾ ಮುಂದೆ ಹಾಕೋದು, ಟೈಮ್ ಪಾಸ್ ಮಾಡೋದು, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ಇನ್ಯಾವತ್ತೋ ಮಾಡ್ತೀನಿ ಅಂತೇಳಿ ಆಯ್ತಾ ಟೈಮನ್ನ ಮುಂದೆ ತಗೊಂಡೋಗೋದಿದೆಯಲ್ಲ, ಅದು ನಿಮಗೇ ಲಾಸ್. ಹೋದ ಟೈಮ್ ವಾಪಸ್ ಬರಲ್ಲ. ಓದ್ ಟೈಮ್ ಯಾವತ್ತು ಯಾರಿಗೂ ವಾಪಸ್ ಬರಲ್ಲ. ಇವತ್ತು ನಿಮಗೆ ಈ ವರ್ಷ ನಿಮಗೆ 30 ವರ್ಷ ಆಗಿದೆ ಅಂದ್ರೆ ಮುಂದಿನ ವರ್ಷ 31 ವರ್ಷ ಆಗುತ್ತೆ. ಮತ್ತೆ 30 ವರ್ಷ ವಾಪಸ್ ಬರಲ್ಲ. 2026 ಈ ವರ್ಷನೇ, ಮುಂದಿನ ವರ್ಷ 2027. ಅದೇ ಯಾಕೆ ಟೈಮನ್ನ ವೇಸ್ಟ್ ಮಾಡ್ತಾ ಇದ್ದೀರಾ? ಟೈಮ್ ಇಸ್ ಮನಿ. ನೀವು ದುಡ್ಡು ಮಾಡ್ಬೇಕು ಅಂತೀರಾ, ಕೋಟಿಗಟ್ಲೆ ಮಾಡ್ಬೇಕು ಅಂತೀರಾ, ಶ್ರೀಮಂತರಾಗ್ಬೇಕು ಅಂತೀರಾ, ನಮಗೆ ಅದು ಬೇಕು, ಇದು ಬೇಕು, ಕಾರ್ ಬೇಕು, ಮನೆ ಬೇಕು ಅಂತೀರಾ. ಯಾಕೆ ಟೈಮ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ? ಯೋಚನೆ ಮಾಡಿ ಟೈಮ್ ಬಗ್ಗೆ. ನಾನು ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀನಿ ಟೈಮ್ನ? ನನ್ನ ಟೈಮ್ ಎಲ್ಲಿ ವೇಸ್ಟ್ ಆಗ್ತಾ ಇದೆ? ಯೋಚನೆ ಮಾಡಿ. ನೀವು ಕೊಡುವ ಟೈಮು ನಿಮಗೆ ಮನಿ ಕೊಟ್ರೆ ಮಾತ್ರ ನೀವು ಆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡಿ. ನೀವು ಕೊಡುವ ಟೈಮು ನಿಮಗೆ ನಾಲೆಡ್ಜ್ ಕೊಡ್ತಾ ಇದೆಯಾ? ಅದನ್ನ ಮಾಡಿ.
ನಿಮ್ಗೊಂದು ಮೋಟಿವೇಶನ್ ಕೊಡ್ತಾ ಇದೆಯಾ, ಅದನ್ನ ಮಾಡಿ. ನೀವು ಮಾಡುವ ಕೆಲಸ ನಿಮಗೆ ಹಣ ಕೊಡ್ತಿದ್ಯಾ, ನೀವು ಕೊಡುವಂತಹ ಟೈಮ್ ಏನಿದೆ ಆ ಕೆಲಸದಲ್ಲಿ, ಆ ಕೆಲಸ ನಿಮಗೆ ಹಣ ಕೊಡ್ತಿದ್ಯಾ, ಅದನ್ನ ಯೋಚನೆ ಮಾಡಿ. ನೀವು ಕೊಡುವ ಟೈಮ್ ಇಂದ ನಿಮಗೆ ಇನ್ಕಮ್ ಇದೆಯಾ, ನೀವು ಕೊಡುವ ಟೈಮ್ ಇಂದ ನಿಮಗೆ ರಿಟರ್ನ್ಸ್ ಬರ್ತಿದ್ಯಾ, ನೀವು ಕೊಡುವ ಟೈಮ್ ಇಂದ ನಿಮಗೆ ಸೋರ್ಸ್ ಬರ್ತಿದ್ಯಾ, ಅಷ್ಟು ಮಾತ್ರ ಯೋಚನೆ ಮಾಡಿ. ಟೈಮ್ ಇಂದ ಇನ್ಕಮ್ ಬಂದ್ರೆ ಮಾತ್ರ ಆ ಟೈಮಿಗೆ ವ್ಯಾಲ್ಯೂ. ಆ ಟೈಮ್ ಇಂದ ಇನ್ಕಮ್ ಬರ್ಲಿಲ್ಲ ಅಂದ್ರೆ ಆ ಟೈಮಿಗೆ ವ್ಯಾಲ್ಯೂ ಇಲ್ಲ. ಇವತ್ತಿನ ಕಾಲದಲ್ಲಿ ಒಬ್ಬರ ಜೊತೆ ಕೂತು 1 ಗಂಟೆ ಕಾಫಿ ಕುಡಿತಾ ಟೈಮ್ ವೇಸ್ಟ್ ಮಾಡಿದ್ರೆ, ಅದೇ 1 ಗಂಟೆನ ನೀವು ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಆ 1 ಗಂಟೆಯಿಂದ ನಿಮಗೆ ಹಣ ಬರುತ್ತೆ. ಯಾವ ಸಮಯದಿಂದ, ಯಾವ ಟೈಮ್ ಇಂದ ನಿಮಗೆ ಹಣ ಬರುತ್ತೆ, ಅದು ಮಾತ್ರ ನಿಜವಾದ ಟೈಮ್ ನ ಯೂಸ್ ಮಾಡ್ಕೊಂತಿದ್ದೀರಾ ಅಂತ ಅರ್ಥ. ಆಯ್ತಾ? ಟೈಮ್ ಈಸ್ ಮನಿ. ಯಾರು ಆಯ್ತಾ ಸಮಯವನ್ನು ಯೂಸ್ ಮಾಡ್ಕೊಂಡು ಹಣ ಮಾಡ್ತಿದ್ದೀರಾ, ನಿಮ್ಮ ಸಮಯವನ್ನು ಹಣ ಬರುವಂತಹ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನೋಡಪ್ಪ ಸೂಪರ್. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬಾಯ್.